ಇವತ್ತು ಅಪ್ಪಾಜಿ ಅಮ್ಮ ಮನೆಗೆ ಬಂದಿದ್ರು. ಸೊ ಬರ್ತಾ ಹಂಗೇನೆ ಚಿಕನ್ ಕೂಡ ತಂದಿದ್ರು. ಸೊ ಹಂಗಾಗಿ ಚಿಕನ್ ಸಾಂಬಾರೇ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅಮ್ಮನ್ನ ಇಲ್ಲಿಗೆ ಡ್ರಾಪ್ ಮಾಡ್ಬಿಟ್ಟು ಹೊರಗಡೆ ಎಲ್ಲೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ. ಸೊ ಊಟ ಟೈಮಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. ಹಂಗೆ ಅಮ್ಮ ಇಲ್ಲಿ ಪೊಮೊಗ್ರೆನೇಟ್, ಆಪಲ್, ಆರೆಂಜ್ ಎಲ್ಲ ತಂದಿದ್ರು. ಮತ್ತೆ ಅಮ್ಮ ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ಅವರಿಗೆ ಪಕೋಡಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಕೋಡಾನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಚಿಕನ್ ಸಾಂಬಾರ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅದನ್ನ ಸೈಡ್ ಎತ್ತಿಟ್ಬಿಟ್ಟು ಆಮೇಲೆ ಪಕೋಡಾನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಮ್ಮಂಗೆ ಬೋಂಡಾಗಿಂತ ಪಕೋಡ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಪಕೋಡಾನೇ ಮಾಡ್ಕೊಂಡೆ. ಮತ್ತೆ ಇನ್ನೊಂದ್ ಕಡೆ ಟೀ ಇಟ್ಟಿದ್ದೆ. ಸೊ ಕ್ರಿಸ್ಪಿ ಆಗಿ ಚೆನ್ನಾಗಿ ಆಗಿತ್ತು ಪಕೋಡ. ಸೊ ಅದೇ ಟೈಮ್ಗೆ ನಮ್ಮ ಅತ್ತೆ ಕೂಡ ಬಂದ್ರು. ಅವ್ರಿಗೂನು ಅಮ್ಮಂಗೂನು ಪಕೋಡ ಟೀ ಎಲ್ಲ ಮಾಡ್ಕೊಟ್ಬಿಟ್ಟು ಸೊ ಮಾತಾಡ್ತಾ ಇದ್ರು ಅವ್ರಿಬ್ರು. ಈ ಕಡೆ ಚಿಕನ್ ಸಾಂಬಾರ್ ಎಲ್ಲ ಹೇಗಾಗಿತ್ತು ಅಂತ ಹೇಳಿ ನೋಡ್ತಾ ಇದ್ದೆ. ಅಮ್ಮಂಗೆ ಚಪಾತಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮತ್ತೆ ಕುಕುಂಬರ್, ಆನಿಯನ್ ಎಲ್ಲ ಸ್ಲೈಸ್ ಮಾಡಿಟ್ಟು ಮೊಟ್ಟೆ ಬೇಯಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಸೊ 3 o'clock ಆಯ್ತು. ಮೋನು ಕೂಡ ಬಂದ್ಲು. ಸೊ ಅವಳು ಬರ್ತಿದಂಗೆನೆ ಸ್ಕೂಲಿಂದ ಈ ತರ ಹೋಮ್ ವರ್ಕ್ ಏನೇನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ತೋರ್ಸ್ಬಿಡ್ಬೇಕು ಅವಳು. ಸೊ ಅಮ್ಮ ಇದ್ದಿದ್ರಿಂದ ಅಮ್ಮಂಗೆನೆ ತೋರಿಸ್ತಾ ಇದ್ಲು. ಆಮೇಲೆ ಅಪ್ಪಾಜಿ ಕೂಡ ಬಂದ್ರು. ಅಪ್ಪಾಜಿಗೂ ಕೂಡ ಊಟ ಹಾಕೊಟ್ಟೆ. ಊಟ ಎಲ್ಲ ಆದ್ಮೇಲೆ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು, ನಾನು, ಕೃಷ್ಣ, ಅಪ್ಪಾಜಿ, ಅಮ್ಮ ಎಲ್ಲಾರು. ಸೊ ಇನ್ನು ಸಂಜೆ ಆಯ್ತು, ಹೊರಡ್ತೀವಿ ಅಂತ ಹೇಳಿ ಅಪ್ಪಾಜಿ ಅಮ್ಮ ಕೂಡ ಹೊರಡ್ತಾ ಇದ್ರು. ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಅವ್ರ ತಂದೆ ತಾಯಿ ಗಂಡನ್ ಮನೆಗೆ ಅವ್ರ ಮಕ್ಳಿನ ನೋಡಕ್ಕೆ ಅಂತ ಬರ್ತಾರಲ್ಲ, ಅವಾಗ ತುಂಬಾನೇ ಖುಷಿ ಆಗತ್ತಲ್ವಾ. ಹಾಗೆ ನಂಗೂ ಕೂಡ ಖುಷಿ ಆಯ್ತು.